ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹುರಿಯೋ ಬೆಂಕಿಗೆ ಆಗಾಗ ತುಪ್ಪ ಹಾಕ್ತಾನೇ ಇರಬೇಕು ನೀನು. ಬಂದಿರೋ ಗೆಸ್ಟ್ಗಳ ಮುಂದೆ ದುರ್ಗನ್ಗೆ ಸರಿಯಾಗಿ ಅವಮಾನ ಆಗಬೇಕು. ಅಫ್ಕೋರ್ಸ್ ಮ್ಯಾಮ್, ನೀವು ಹೇಳ್ದಾಗೆ ಆ ಅವಮಾನದ ಬೆಂಕಿನ ಆರೋದಕ್ಕೆ ನಾನು ಬಿಡೋದಿಲ್ಲ. ಈ ಥರ ಅವಕಾಶನ ನಾನು ಮಿಸ್ ಮಾಡ್ಕೋತೀನ. ದಿಸ್ ಪಾರ್ಟಿ ವಿಲ್ ಬಿ ಇನ್ ಹರ್ ಮೆಮೊರಿ ಫಾರ್ ಎವರ್. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಒಳ್ಳೆ ಪ್ಲಾನ್ ಮಾಡಿದೀಯೋ ನನ್ ಬಂಗಾರ. ಪಾರ್ಟಿಯಲ್ಲಿ ಶರತ್ ಡಿಗ್ನಿಟಿ ಹರ್ಟ್ ಮಾಡೋದಕ್ಕೆ ದುರ್ಗಾ ಇಸ್ ಮೈ ವೆಪನ್. ಹೌದು ತರುಣ್, ಅವ್ರು ನಮಗ್ ಮಾಡಿರೋ ಅವಮಾನಕ್ಕೆ ಪಾರ್ಟಿಲಿ ಅವ್ರಿಗೆ ಸರಿಯಾಗಿ ಉತ್ತರ ಸಿಗ್ಬೇಕು. ಹಾಗೆ ಮಾಡ್ಬೇಕು. ಸಿಗತ್ತೆ ಮಾಮ್, ಸಿಕ್ಕೇ ಸಿಗತ್ತೆ. ಪಾರ್ಟಿ ಮುಗಿಯೋಷ್ಟರಲ್ಲಿ ಜನ ಶರತ್ ಹೆಸರು ಕೇಳಿದ್ರೆ ಥೂ ಅಂತ ಉಗಿಬೇಕು. ಹಾಗೆ ಮಾಡ್ತೀನಿ. This will be a memorable party for sure. ಹಾಯ್ ಮಣಿ, ನೀನ್ ಯಾವಾಗ ಬಂದೆ? ಅಲ್ಲ, ಇಷ್ಟ ದಿನ ನೀನ್ ಎಲ್ಲಿದ್ದೆ? ನಾನೇನೋ ನೀನ್ ಊರಿಗೆ ಹೋಗಿದ್ದೆ ಅಂದ್ಕೊಂಡೆ. ಊರ ಚಾನ್ಸೇ ಇಲ್ಲ. ನನ್ನ ದೇಶದ ಕ್ಯಾಪಿಟಲ್ ಡೆಲ್ಲಿಗೆ ಹೋಗಿದ್ದೆ. ಹೌದಾ? ಆಗಲೇ ಬಿತ್ತಲ್ಲ ಮಾಸ್ಕ್, ಅದ್ ನಂದೆ. ಡೆಲ್ಲಿಲಿ ಪೊಲ್ಯೂಷನ್ ಅಂದ್ರೆ ಪೊಲ್ಯೂಷನ್. ಮಾಸ್ಕ್ ಹಾಕಿಲ್ಲ ಅಂದಿದ್ರೆ ನನಗೆ ಕೆಂಪಕ್ಕು ಇಷ್ಟೊತ್ತಿಗೆ ಕಪ್ಪಾಗಿರೋದು. ಹೌದಾ? ಮತ್ತೆ ಯಾಕೆ ಹೋಗಿದೆ ಅಲ್ಗೆ? ಸುಮ್ನೆ ಶೋಕಿಗೆ ಪುಟ್ ಮೇಡಮ್, ಏನಿದೆ ಅಂತ ನೋಡೋಣ ಅಂತ ಹೋದೆ. ಅಲ್ಲಿಂದ ಯಾವಾಗ ವಾಪಸ್ ಬರ್ತೀನೋ ಅನ್ಸಿತ್ತು. ಮತ್ತೆ ತಕ್ಷಣ ಬರ್ಬೇಕು ತಾನೆ, ಯಾಕೆ ಇಷ್ಟು ದಿನ ಮಾಡ್ದೆ? ಏನ್ ಕೇಳ್ತೀಯ ನನ್ ಕತೆ? ನಾನು ಮಂಡಿಗೂ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದ್ದೆ. ಫ್ಲೈಟ್ ಕ್ಯಾನ್ಸಲ್ ಆಗ್ಬಿಡೋದಾ? ಅದಕ್ಕೆ ಅಲ್ಲಿಂದ ಹಾರ್ಕೊಂಡ್ ಬರೋ ಹೊತ್ಗೆ ಉಸ್ಸಪ್ಪ. ಮಣಿ, ನಾನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಮತ್ತೆ ಇವತ್ತು ಮನೇಲಿ ಪಾರ್ಟಿ ಇದೆ. ಸರಿಯಾದ ಟೈಮ್ಗೆ ಬಂದಿದ್ಯಾ? ಮತ್ತೆ ಬಿಡ್ತೀನಾ? ಅದ್ ಸರಿ, ನೀನ್ ಹೇಗಿದ್ಯಾ? ನಿಮ್ ಗೂಬೆರಾಯ ಹೇಗಿದ್ದಾರೆ? ನಾನು ಅವ್ರ ಹತ್ರ ಒಂದು ಚಾಲೆಂಜ್ ಮಾಡಿದ್ದೀನಿ. ಚಾಲೆಂಜಾ? ಏನು ಅದು? ಅವತ್ತು ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನ್ ಯಾಕೆ ಹೆಲ್ಪ್ ಮಾಡ್ಲಿಲ್ಲ? ನಂಗೆ ನಿಜವಾಗ್ಲೂ ನೆನಪಿಲ್ಲ. ಹಾಗಿದ್ರೆ ಅದ್ ಯಾಕೆ ಆಗ್ತದೆ ಅಂತ ನೀನು ಹುಡ್ಕು. ನಾನು ಉತ್ತರ ತಿಳ್ಕೊಂಬಂದ್ರೆ ಅಪ್ಪ ಅಂತ ಒಪ್ಕೋತೀಯಾ? ಪ್ರಾಮಿಸ್. ಓ, ಹಾಗಾದ್ರೆ ಅವತ್ತು ಗೂಬೆರಾಯ ಏನೋ ತಪ್ಪು ಮಾಡಿಲ್ಲ ಅಂತಾನೆ ಪ್ರೂವ್ ಆಗ್ಲಿ ಅಂತ ಅನ್ಕೋತಿದ್ಯಾ? ಅಥವಾ ಅವ್ರು ತಪ್ಪು ಮಾಡಿದಾರೆ ಅಂತ ಆಗ್ಬೇಕಾ ನಿಂಗೆ? ಹೇಳು ಪುಟ್ ಮೇಡಮ್, ಗೂಬೆರಾಯ ತಪ್ಪು ಮಾಡಿಲ್ಲ ಅಂದ್ರೆ? ಅಕಸ್ಮಾತ್ ಅವ್ರೇನು ತಪ್ಪು ಮಾಡಿಲ್ಲ ಅಂದ್ರೆ ಅವರು ನನ್ನ ಜೊತೆ ಮೊದ್ಲಿನ ತರ ಹೇಗಿದ್ರು ಹಾಗೆ ಇರ್ಬೇಕು. ಮೊದಲು ನಾನು ಅವ್ರ ಜೊತೆ ತುಂಬ ಖುಷಿಯಾಗಿರ್ತಿದ್ದೆ. ಹಾಗೇ ಇರಬೇಕು. ಅವ್ರ ಜೊತೆ ಆಟ ಆಡಬೇಕು, ಐಸ್ ಕ್ರೀಮ್ ತಿನ್ನಬೇಕು, ಕಾರಲ್ಲಿ ರೌಂಡ್ಸ್ ಹೋಗಬೇಕು, ಎಷ್ಟೇ ಮಾಡಬೇಕು, ಮತ್ತು ನನಗೆ ಟಾಯ್ಸ್ ಬೇಕು ಅಂತ ಹಠ ಮಾಡಬೇಕು, ಮತ್ತು ಉಪ್ಪು ಮೂಟೆ ಮಾಡ್ಕೋಬೇಕು. ಜಾಣೆ. ಆದರೆ ಇದೆಲ್ಲ ಆಗಬೇಕು ಅಂದರೆ ಅವ್ರೇನು ತಪ್ಪು ಮಾಡಿಲ್ಲ ಅಂತ ನಂಗೆ ಗೊತ್ತಾಗಬೇಕು. ಆಗಲೇ ಇದೆಲ್ಲ ಆಗೋದು. ಹಾಗಾದ್ರೆ ಬಾಸಿಗೆ ನೀನ್ ಕೇಳಿದ ಉತ್ತರ ಸಿಗ್ಲಿ, ಅವ್ರು ನೀನ್ ಮಾಡಿರೋ ಚಾಲೆಂಜ್ ನಲ್ಲಿ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ಬೇಕಿದ್ರೆ ಹರಕೆ ಹೊತ್ಕೋತೀನಿ. ಬಾಸ್ ಗೆದ್ರೆ ಉರುಳ್ ಸೇವೆ ಅಂತ. ನಾನೆಲ್ಲ ನಂಗೆ ಬೆನ್ನು ಬರುತ್ತೆ, ದುರ್ಗಾ ಹತ್ರ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೋತೀನಿ. ಎಷ್ಟು ಚೆನ್ನಾಗಿದೆ ಇದೆಲ್ಲ. ನೋಡೋಕೆ ಎರಡು ಕಣ್ಣು ಸಾಲ್ತಿಲ್ಲ. ನನ್ನ ಜೀವನದಲ್ಲಿ ಇಂಥ ಪಾರ್ಟಿನ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಮೃತೇಶ್ವರ ಗುರುಗಳೇ, ನಿಮ್ಮ ಕೃಪೆಯಿಂದಾಗಿ ನಾನು ಇದೆಲ್ಲ ನೋಡೋ ಹಾಗಾಯ್ತು. ಎಷ್ಟು ಚೆನ್ನಾಗಿದೆ.
ಹೋಗುವಾಗ ಇಲ್ಲಿಂದ ಏನಾದ್ರೂ ಎಗರ್ಸ್ಕೊಂಡು ಹೋಗ್ಬಿಡ್ಬೇಕು. ಸಮುದ್ರದಲ್ಲಿ 2 ಬಕೆಟ್ ನೀರ್ ಖಾಲಿ ಆದ್ರೂ ಯಾರಿಗಪ್ಪ ಗೊತ್ತಾಗತ್ತೆ? ಪ್ರಭಾ, ಮನೆಯಿಂದ ಹೊರಟಾಗ್ಲೇ ಹೇಳಿದ್ದೆ, ಹೋದ ಕಡೆ ಬಂದ ಕಡೆ ಸ್ವಲ್ಪ ಸಂಭಾವಿತ ಥರ ನಡ್ಕೋ ಅಂತ. ಶುರು ಮಾಡ್ಕೊಂಡಿರಾಗ್ಲೇ ನೀನು. ಅಯ್ಯೋ, ನಾನೇನಂದೆ ರೀ ಈಗ? ಅಲ್ಲ ರೀ, ನಮ್ ದುರ್ಗ ಎಷ್ಟು ಅದೃಷ್ಟವಂತರು ಅಲ್ವಾ, ಇಂಥ ಸ್ವರ್ಗದಲ್ಲಿ ಜೀವನ ಮಾಡ್ತಿದ್ದಾಳಲ್ಲ ಅಂತ ಯೋಚಿಸ್ತಿದ್ದೆ ಅಷ್ಟೇ. ಎಲ್ಲ ಅವ್ರವ್ರು ಮಾಡಿದ ಪುಣ್ಯದ ಫಲ. ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದೇ ಆಗತ್ತೆ. ಚಿಕ್ಕ ವಯಸ್ಸಿನಿಂದ ನಿನ್ನ ಜೊತೆ ಇದ್ದು ನಿನ್ನ ಜೊತೆ ಕಷ್ಟಗಳನ್ನ ಹೇಗಿಸ್ಕೊಂಡ್ ಬಂದಿಯಾಳಲ್ಲ, ಈಗ ಆ ಕಷ್ಟಗಳಿಗೆಲ್ಲ ಒಂದು ಪರಿಹಾರ ಸಿಕ್ಕಿದೆ. ಹೌದೌದು, ನಾನು ಪಾಪಿನೇ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ನಿಮ್ಮನ್ನು ಕಟ್ಕೊಳ್ಳೋ ಹೋಗಾಯ್ತು. ಏನಂದೆ? ಅಯ್ಯೋ, ಏನಿಲ್ಲ ರೀ, ಏನಿಲ್ಲ. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಏರಿ, ಈಗ್ಲೇ ಇವ್ರು ನೋಡಿ. ಬಾ ಇಲ್ಲಿ. ಅವ್ರನ್ನ ನಾನೇ ಕರ್ಸಿದ್ದು. ಈ ನಮ್ ಪ್ಲಾನ್ ಅಲ್ಲಿ ಬರೀ ಸೀರಿಯಸ್ ಕ್ಯಾರೆಕ್ಟರ್ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅವಳಿದಾಳಲ್ಲ ಆ ಪ್ರಭಾ, ಅದೊಂದು ಕಾಮಿಡಿ ಪೀಸು. ಅವಳಿದ್ರೆ ಒಂದ್ ಸ್ವಲ್ಪ ಕಾಮಿಡಿನೂ ಇರುತ್ತೆ. ಈ ಪಾರ್ಟಿ ನಾವ್ ಅನ್ಕೊಂಡಿದ್ದಕ್ಕಿಂತ ಇನ್ನೂ ಮಜವಾಗಿರುತ್ತೆ ಮಾಯಾ. ಯು ಆರ್ ರೈಟ್. ಶರತ್ ಯಾಕೆ ಯಾವಾಗ್ಲೂ ದುರ್ಗನ್ ಪರಾನೇ ಮಾತಾಡ್ತಾರೆ? ಯಾರಿಗೂ ಇಲ್ದೇ ಇರೋ ಕನ್ಸರ್ನ್ ಇವ್ರಿಗೆ ಯಾಕೆ? ಯಾವತ್ತಾದ್ರೂ ಒಂದಿನಕ್ಕಾದ್ರೂ ನನ್ ಮೇಲೆ ಈ ತರ ಕನ್ಸರ್ನ್ ತೋರಿಸಿದಾರ? ಅಯ್ಯೋ, ಗಂಡ ಹೆಂಡತಿ ಅಲ್ವಾ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೇಬೇಕು. ಗಂಡ ಅದವನು ಹೆಂಡತಿಗಲ್ದೇ ಯಾರಿಗೆ ಸಪೋರ್ಟ್ ಮಾಡ್ತಾನೆ? ಗರ್ಲ್ ಫ್ರೆಂಡ್ಗ? ಅಯ್ಯೋ, ಸುಮ್ನೆ ಬಾಯ್ ತಪ್ಪ ಹೇಳ್ದೆ ಅಷ್ಟೇ. ಈ ಡೈಲಾಗ್ ನಂದಲ್ಲ, ಯಾವ್ದೋ ಸೀರಿಯಲ್ದು. ಮಾಯಾ, ನೀನ್ ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತಾ ಇದೀಯಾ? ಇದು ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ. ಈಗ ನಮ್ ಗುರಿ ಏನು ಅಂತ ನಿನಗೆ ಗೊತ್ತು ತಾನೆ, ಅದ್ರ ಕಡೆ ಫೋಕಸ್ ಮಾಡು. ಎಸ್, ಎನಿವೇಸ್ ಆ ದುರ್ಗಂಗೆ ಆ ಗೌನು ಅನ್ಕಂಫರ್ಟಬಲ್ ಆಗ್ತಿದೆ ಅಲ್ವಾ? ಸರಿಯಾಗಿ ಆಟ ಆಡಿಸ್ಬೇಕು ಅವಳಿಗೆ. ದಪ್ಪ ಮಾತು ಅಂದ್ರೆ. ಎಲ್ಲ ರೆಡಿ ಇದೆ ತಾನೆ? ಹಾ ಮಾಯಾ, ಎಲ್ಲ ರೆಡಿ ಇದೆ. ಆ ದುರ್ಗನ್ ಎಂಟ್ರಿ ಭರ್ಜರಿಯಾಗಿರುತ್ತೆ. ಆರ್ ಯು ಶೋರ್? ಲಾಸ್ಟ್ ಮೂಮೆಂಟ್ ಅಲ್ಲಿ ಎಡವಟ್ ಆಗ್ಬಾರ್ದು ಅಷ್ಟೇ. ನಾವ್ ಅನ್ಕೊಂಡಾಗೆ ಎಲ್ಲ ಆಗ್ಬೇಕು. ಆಗತ್ತೆ ಮಾಯಾ, ಆಗೇ ಆಗತ್ತೆ. ಇವತ್ತು ಆ ದುರ್ಗನ್ ಕಣ್ಣೀರಿನಿಂದ ಹರಿಯುತ್ತಲ್ಲ ನದಿ, ಅದ್ರಲ್ಲಿ ಯಾರ್ಯಾರು ಕೊಚ್ಕೊಂಡು ಹೋಗ್ತಾರೋ ಏನ್ ಕಥೆನೋ.